ನನಗನ್ಸ್ತತೆ ಇದೊಂದು ರೀತಿ ತೊಗಲಕ್ ದರ್ಬಾರು ಅಂದ್ರೆ ಇಲ್ಲಿಂದ ಅಲ್ಲಿಗೆ ತಿರ್ಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ. ಈ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು? ತಂದವರು ಕಾಂಗ್ರೆಸ್ ಅವರೇ. ಮನಮೋಹನ್ ಸಿಂಗ್ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು. ಯಾವಾಗೂ ಇವರು ಸ್ವಲ್ಪ ಕಾಂಗ್ರೆಸ್ ಅವರು ಬಾಯ್ ಬಡ್ಕೊಂತ ಇರ್ತಾರೆ. ಗಾಂಧಿ ಹೆಸರು ತೆಗೆದು ಆಗ್ತಾ ಇದ್ದೀರಾ, ನೀವೇ ತೆಗೆದಾಕ್ತಾ ಇದ್ದೀರಲ್ಲ. ಈಗ ಅವರೇ ತಂದಿದ್ದು ಇದು ಕಾಯ್ದೆನ. ನಿಮ್ಗೆ ಆಗ ತಂದಾಗ ರಾಜೀವ್ ಗಾಂಧಿ ಅವರು ಏಕಾಏಕಿ ತಂದಿರಲ್ಲ, ಏನನು ಏಕಾಏಕಿ ಅಂತಂದಿರಲ್ಲ. ನೂರಾರು ಅಧಿಕಾರಿಗಳು, ಅದಕ್ಕೆ ಎಕ್ಸ್ಪರ್ಟ್ಸು, ತಜ್ಞರು ಎಲ್ಲ ಮಾಹಿತಿ ತಗೊಂಡು ಒಂದು ಕೇಂದ್ರ ಸರ್ಕಾರ ತಂದಿರುತ್ತೆ. ಅಂದ್ರೆ ಜ್ಞಾನ ಇಟ್ಕೊಂಡು ತಂದಿರ್ತಾರೆ, ಚರ್ಚೆ ಮಾಡಿ ತಂದಿರ್ತದೆ. ಒಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ತಂದಿರ್ತಾರೆ ಇದನ್ನ. ಅಷ್ಟೆಲ್ಲ ತಂದ ಮೇಲೆ ಅವ್ರು ಮುಂದೆ ಏನೇನು ಆಗ್ಬೋದು, ಈ ತರ ಅನಾಹುತಗಳು ಎಲ್ಲ ನೋಡಿನೇ ತಂದಿರ್ತಾರೆ. ಅದಕ್ಕೆ ಬೇಕಾದಂತ ಏನೇನು ಟೈಟ್ ಮಾಡ್ಬೋದು ಈ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಎಲ್ಲ ತಂದಿರ್ತಾರೆ. ಈಗ ನೀವು ಅದನ್ನ ಈಗೆಲ್ಲ ಬಹಳಷ್ಟು ಚುನಾವಣೆಗಳು ಆಗ್ಬಿಟ್ಟಿದೆ. ಈಗ ಸುಪ್ರೀಂ ಕೋರ್ಟ್ಗೂ ಕೇಸ್ಗಳು ಹೋಗಿದೆ, ಬಹಳಷ್ಟು ಕೇಸ್ಗಳು ಹೋಗಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ EMEಯಲ್ಲೇ ಚುನಾವಣೆ ನಡಿಬೇಕು ಅಂತಾನು ಹೇಳಿದ್ದಾರೆ. ನನಗೆ ಅರ್ಥ ಆಗದೆ ಇರೋದು, ಈ ಕಾಂಗ್ರೆಸ್ಗೆ ಅರ್ಥ ಆಗದೆ ಇರೋವಂಥದ್ದು, ಕರ್ನಾಟಕದಲ್ಲಿ ಚುನಾವಣೆ ನಡೆದಾಗ ನಮ್ಗೆಲ್ಲ ಹೇಳಿದ್ರು ಕಾಂಗ್ರೆಸ್ ಅವ್ರು 108 ಸ್ಥಾನ ಬರ್ತೈತೆ, 110 ಸ್ಥಾನ ಬರ್ತೈತೆ ಅಂತೇಳಿ ಸಮೀಕ್ಷೆಗಳು ಬಂದಿತ್ತು. 136 ಬಂದ್ಬಿಡ್ತು. ಅವ್ರು ಹೇಳಿದಲ್ಲ ಮಹಾರಾಷ್ಟ್ರದ ಅದೇನೋ ಏರ್ಬಿಡ್ತು ಅಂತ, ಹಂಗೆ ಇಲ್ಲೂ ಏರ್ಬಿಡ್ತು. ಅವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಲ್ಲೇ ನಡೆದಿದ್ದು. ಅವಾಗ ಸರಿ ಇತ್ತು, 136 ಬಂದಾಗ ಸರಿ ಇತ್ತು. ತೆಲಂಗಾಣದಲ್ಲಿ ಚುನಾವಣೆ ನಡೀತು, ಅಲ್ಲೂ ಕಾಂಗ್ರೆಸ್ ಇರಲೇ ಇಲ್ಲ, ಅಲ್ಲೇನು ಕಾಂಗ್ರೆಸ್ ಗೆದ್ದು ಬಿಡ್ತು. ಅಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇತ್ತು. ಮೊನ್ನೆ MP ಎಲೆಕ್ಷನ್ ನಡೆತು. ಈ ರಾಜಣ್ಣವ್ರು ಇಲ್ಲ, ರಾಜಣ್ಣವರು ಒಳ್ಳೆ ಡೈಲಾಗ್ ಹೊಡೆದಿದ್ರು. ರಾಜಣ್ಣ ಅವರು ಮಂತ್ರಿ ಆಗಿದ್ದವರು. MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಅಲ್ಲಿ ತಿರುಗಿ ಮತ್ತೆ ಕಾಂಗ್ರೆಸ್ ಪಲ್ಟಿ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಅವಾಗ ಚರ್ಚೆ ಶುರುವಾಯಿತು. ಕಾಂಗ್ರೆಸ್ ಅಲ್ಲೇ ಚರ್ಚೆ ಶುರುವಾಯಿತು. ನಮ್ಮವರೇ DC, ನಮ್ಮವರೇ ತಹಸೀಲ್ದಾರು, ನಮ್ಮವರೇ ಅಲ್ಲ, ನಾವ್ಯಾಕೆ ಸೋತ್ರಿ ಅಂತ. ಅಂದ್ರೆ ಮೋಸ ಹೆಂಗಾಗ್ತೈತೆ ಎಲ್ಲ. ಇವರು ನೀವ್ ಹಾಕಿರೋ DC, ನೀವ್ ಹಾಕಿರೋ AC, ನೀವ್ ಹಾಕಿರೋ ತಹಸೀಲ್ದಾರ್ರೆ ಚುನಾವಣೆ ನಡೆಸೋದು. ಏನು ಒಬ್ಬ ತಹಸೀಲ್ದಾರ್, ಒಬ್ಬ 100 ಜನ ತಹಸೀಲ್ದಾರ್ಸು, 100 ಜನ AC ಕೆಲಸ ಮಾಡಿರ್ತಾರೆ. ಎಂಟೈರ್ ಸಿಸ್ಟಮು ನಿಮ್ಮ MLAಗಳು ಹೇಳಿದ ರೀತಿ, ನಿಮ್ಮ ಮಿನಿಸ್ಟರ್ಗಳು ಹೇಳಿದ ರೀತಿ ಅಧಿಕಾರಿಗಳನ್ನ ಪೋಸ್ಟಿಂಗ್ ಮಾಡಿರ್ತೀರ. ಅವ್ರ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ, ಅವ್ರ ಮೇಲೆ ವಿಶ್ವಾಸ ಇಲ್ಲ, ನೀವು ಸೋತ್ರಿ ಅಲ್ಲಿ ಎಲೆಕ್ಷನ್ ಅಲ್ಲೂ ಸೋತ್ರಿ ಅಲ್ಲಿ. ಅದಕ್ಕೆ ರಾಜಣ್ಣವರು ಹೇಳಿದ್ರು ನಮ್ದು ತಪ್ಪು ಅಂತ ಹೇಳಿದ್ರು. ವೋಟರ್ ಲಿಸ್ಟ್ ಮಾಡೋದ್ರಿಂದ ಎಲ್ಲದರಿಂದ ಹಿಡಿದು ತಪ್ಪು. ನಾನು ಹೇಳೋದು, ನಿಮ್ಮಲ್ಲಿ ಸೋಲೋದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇರಬೇಕು, ಅದನ್ನು ಹುಡುಕೋದು ಬಿಟ್ಬಿಟ್ಟು ಇಲ್ಲದೆ ಇರೋ ಪ್ರಾಬ್ಲಮ್ಗಳನ್ನೆಲ್ಲ ಹುಡ್ಕಕ್ಕೆ ಹೊಟ್ಟಿದ್ದೀರ. ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ಹುಡುಕಿ. ಎಲ್ಲಿ ಬೀಗ ಕಳ್ಕೊಂಡಿದ್ದೀರೋ, ಚಾವಿ ಎಲ್ಲಿ ಕಳ್ಕೊಂಡಿದ್ದೀರೋ. ಹಿಂದೆ ರಾಜೀವ್ ಗಾಂಧಿ ಅವರು ಇದ್ದಾಗ ಎಷ್ಟು 400 ಚಿಲ್ಲರೆ ಏನೋ ಸೀಟ್ ಬಂದಿತ್ತು, 415 ಸೀಟು. 415, 415ರಿಂದ 45ಕ್ಕೆ ಬಂತಲ್ಲ. ಅದಕ್ಕೆ ಅಲ್ಲಿ ಏನ್ ಪ್ರಾಬ್ಲಮ್ ಅನ್ನೋದು ಹುಡುಕ್ಬೇಕು. ಲೀಡರ್ಶಿಪ್ ಪ್ರಾಬ್ಲಮ್, ಸಂಘಟನೆ ಪ್ರಾಬ್ಲಮ್ ಏನಿದೆ ಅಂತ. ಬೀಗ ಕಳೆದೋಗಿರೋ ಕಡೆ ಹುಡುಕ್ದಿರೆ ಎಲ್ಲೆಲ್ಲೋ EMEಗಳಿಗೆಲ್ಲ ಹೋಗಿ ಹುಡುಕಿದ್ರೆ ಉಪಯೋಗ ಏನ್ ಬರ್ತೈತೆ? ಆಯ್ತಪ್ಪ, ನಾಳೆ ನೀವು ಇದು ಮಾಡಿದ್ದೀರಾ, ಇಲ್ಲೇನ ನೀವು ಸೋಲಾದ್ರೆ ಮತ್ತೆ ಅದೇ ಸರಿ ಅಂತೀರಾ? ಸಮಸ್ಯೆ ಏನಾದ್ರೂ ಟೆಕ್ನಿಕಲ್ ಆಗಬೇಕು. ಅವ್ರು ಹೇಳಿದ್ರು ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಯಾವುದು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಗುಜರಾತ್ ಅಲ್ಲಿ ಎಲ್ಲೆಲ್ಲೋ ಹೇಳಿದ್ರು. ಹಂಗಾರೆ ಆ ಮಾಡಲ್ ನೀವು ತಗೊಂತೀರಾ? ಹೇಳಿ, ಆ ಮಾಡಲ್ನೆಲ್ಲ ನೀವು ತಗೊಂತೀರಾ? ಗುಜರಾತ್ ಮಾಡಲ್ಲು, ಮಹಾರಾಷ್ಟ್ರದ ಮಾಡಲ್ ತಗೊಂತೀರಾ ನೀವು? ಸ್ವಂತಿಕೆ ಇರಬೇಕು ನಿಮ್ಗೂ. ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿದ ಏನಾನ ಸ್ವಂತಿಕೆ ಇರಬೇಕಲ್ಲ. ಸ್ವಂತಿಕೆನೇ ಇಲ್ಲ, ಡಿಪೆಂಡೆಂಟ್ ತರ ಮಾತಾಡ್ತಾ ಇದ್ದೀರಾ. ಅಲ್ಲಿದೆ ಇಲ್ಲಿದೆ ಅಂದ್ರೆ ಯೂಸ್ಲೆಸ್ ಅಂತ ಈ ಗವರ್ಮೆಂಟ್. ನಮ್ ಮಾಡಲ್ಲ ಅಂತ ಹೇಳ್ಬೇಕಾಯ್ತು ನೀವು, ನಮ್ ಮಾಡಲ್ಲ ಅಂತ ಹೇಳಲಿಲ್ಲ.
ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ. ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅನ್ನೋದಲ್ಲ. ನಾವು IT-BTಯಲ್ಲಿ ಮುಂದೆ ಇರುವಂತ ರಾಜ್ಯ. ನಾವು ಇಡೀ ದೇಶದಲ್ಲಿ IT-BTಯಲ್ಲಿ ನಾವು ಮುಂದೆ ಇದ್ದೀರಿ, ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಇದ್ದೀರಿ. ಇಲ್ಲ ಅವರಲ್ಲ, ಇಲ್ಲ ಅವರಲ್ಲ. ಚೇಂಜ್ ಆಗಿಲ್ವ ನೀವು? ಅವರಿದ್ರೆ ಹಿಂಗೆಲ್ಲ ತತ್ತಾ ಇದ್ರನ್ರಿ, ಅವರಿದ್ರೆ ಹೆಬ್ಬೆಟ್ಟು ಅದಕ್ಕೆ ತತ್ತಾ ಇದ್ರ ಯಾರ ರೀ? ಇಲ್ಲ ಇಲ್ಲ, ಅವರಿದ್ರೆ ಈ ತರ ತರ್ತಾ ಇರಲ್ಲ ರೀ. ಅವರು ಟೆಕ್ನಾಲಜಿಗೆ ಹೋಗ್ತಾ ಇದ್ರು, ಇನ್ನಷ್ಟು ಟೆಕ್ನಾಲಜಿನ ಹೆಬ್ಬೆಟ್ಗೆ ಯಾರನ್ನ ಹೋಗ್ತಾರೆ ಮತ್ತೆ. ಅಧ್ಯಕ್ಷರೇ ನೋಡಿ, ಆಗ್ಲೇ ಶುರು, ನೀವು ಹೇಳಿದ ತಕ್ಷಣನೇ ಆಗ್ಲೇ ನಮ್ಮ ಸುರೇಶ್ ಗೌಡ ಕುಣಿಗಲ್ ಆಗ್ಲೇ ಮತಪತ್ರ ದುರುಪಯೋಗದ ಆರೋಪ ಚುನಾವಣೆ ರದ್ದು. ಜಸ್ಟ್ ಒಂದು ವಾರದಿಂದ ನಡೆದಿರೋದು ಕುಣಿಗಲ್ಲಲ್ಲಿ. ಏನು ಅಂತ ಹೇಳಿದ್ರೆ, ವೋಟಿಂಗ್ ನಡೀತಾ ಇರ್ತದೆ ಯಾವುದೋ ತಾಲೂಕು ಸಂತೆಮಾರನಹಳ್ಳಿ ಪ್ರಾಥಮಿಕ ಕೃಷಿ ಪರಿಷತ್ತಿನ ಸಹಕಾರ ಸಂಘದ್ದು ವೋಟಿಂಗ್ ನಡೀತಾ ಇರ್ತದೆ. ಬ್ಯಾಲೆಟ್ ಪೇಪರ್ ಅವ್ರು ಯಾರೋ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ನಾಯಕ, ಅವರು ಡಿ ನಾಗರಾಜಯ್ಯ ತಮ್ಮೂಲ್ ನಿರ್ದೇಶಕರು, ಅದು ಏನೇನೋ ಇದೆ ಅವ್ರದ್ದು. ಅವ್ರೇನ್ ಮಾಡ್ತಾರೆ, ಒಂದು 150 ಬ್ಯಾಲೆಟ್ ಪೇಪರ್ ತಗೊಂಡೋಗಿ ಪೋಲಿಂಗ್ ಇದ್ರೊಳಗೆ ಹಾಕ್ಬಿಡ್ತಾರೆ. ಏನು ಬಾಕ್ಸ್ಗೆ ಹಾಕ್ಬಿಡ್ತಾರೆ. ಅಲ್ಲಿ ತುಮಕೂರಲ್ಲಿ ನಿಮ್ಮಲ್ಲಿ ಹಾಕ್ಬಿಡ್ತಾರೆ. ಅದು ದೊಡ್ಡ ಗಲಾಟೆ ಆಗಿ ಚುನಾವಣೆನೇ ರದ್ದಾಗಿದೆ, ಪತ್ರಿಕೆಯಲ್ಲೂ ಬಂದಿದೆ. ತಿರ್ಗಿ ಅದೇ ಸಿಸ್ಟಮ್ಗೆ ಹೋಗ್ಬೇಕಾ ನಾವು? ಹಿಂದೆ ನಾವು ಹೇಳ್ತಾ ಇದ್ದೀರಿ, ಉತ್ತರ ಪ್ರದೇಶ ಹಿಂದೆ, ಬಹಳ ಹಿಂದೆ, ಬಿಹಾರ್ ಎಲ್ಲ ಎಲೆಕ್ಷನ್ ಬೂತ್ ಕ್ಯಾಪ್ಚರಿಂಗ್ ಅಂತ, ಆ ಚಂಬಲ್ ಏನೋ ಇತ್ತಲ್ಲ, ಚಂಬಲ್, ಅದೆಲ್ಲ ಬಹಳ ಇತ್ತು. ಮತ್ತೆ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ. ನಾವು ಬಂದಿದ್ದೀರಿ, ಬಹಳ ಮುಂದೆ ಬಂದ್ಬಿಟ್ಟಿದ್ದೀರಿ. ಮತ್ತೆ ನಮ್ಮನ್ನ ಶಿಲಾಯುಗಕ್ಕೆ ತಗೊಂಡು ಹೋಗಕ್ಕೆ ಹೊರಟಿದ್ದಾರೆ ನಮ್ಮ IT-BT ಮಿನಿಸ್ಟರ್. ಓಕೆ, ಮುಂದುವರಿಬೇಕಲ್ಲ ನಾವು. ರೀಸನ್ ಅವ್ರು ಹೇಳ್ತಾ ಇರೋ ಅಂತದ್ದು, ಈ ಬಿಲ್ಲಲ್ಲಿ ರೀಸನ್ ಸರಿ ಇಲ್ಲ. ಟೆಕ್ನಾಲಜಿಯನ್ನ ಉಪಯೋಗ ಮಾಡಿ ನಾವು ಮುಂದುವರಿಬೇಕೇ ಹೊರತು ನಾವು ಹಿಂದೆ ಹೋಗುವಂತ ಪರಿಸ್ಥಿತಿ ಬರಬಾರ್ದು. ಇದು ಒಳ್ಳೇದಲ್ಲ. ಇದು ದಯವಿಟ್ಟು ಈ ಬಿಲ್ಲನ್ನು ವಾಪಸ್ ತಗೊಳ್ಳಿ ಅಂತ ನಾನು ಅವ್ರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು IT ಸಚಿವರು ತಂದಿರುವಂತಹ ಈ ಬಿಲ್ಲನ್ನ ನಾನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದೇನೆ. ಒಂದು ಯಾವುದೇ ಶಾಸನ ಸಭೆಯಲ್ಲಿ ಯಾವುದೇ ಬಿಲ್ಗಳು ನಿಯಮಗಳು ಮಾಡಬೇಕಾದ್ರೆ ಅದು ಜನಪರವಾಗಿರಬೇಕು ಮತ್ತು ಅದರಿಂದ ರಾಜ್ಯದ ಜನರ ಹಿತ ಕಾಪಾಡಬೇಕು ಅಂತ ಇರಬೇಕು. ಈ ಬಿಲ್ನಲ್ಲಿ ರಾಜ್ಯದ ಜನರ ಹಿತನೂ ಇಲ್ಲ. ಬಿಲ್ಲಲ್ಲಿ ಮಾತಾಡ್ತದೆ. ಈ ಬಿಲ್ನಲ್ಲಿ ರಾಜ್ಯದ ಹಿತವನ್ನ ಕಾಪಾಡುವಂತ ಆಲೋಚನೆಯೂ ಇಲ್ಲ. ಯಾವುದೋ ಜನಸಾಮಾನ್ಯರಿಗೆ ಇದರಿಂದ ಭಾರಿ ಲಾಭ ಆಗುತ್ತೆ ಎನ್ನುವಂಥದ್ದು ಇಲ್ಲ. ಶಿವಣ್ಣ, ಇದರಿಂದ ಕೇವಲ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಲಾಭ. ತನ್ನ ಪಾರ್ಟಿಯ ಲಾಭಕ್ಕೋಸ್ಕರ ಈ ಶಾಸನ ಸಭೆಯನ್ನ ದುರುಪಯೋಗ ಮಾಡುವಂತ ಪ್ರಯತ್ನವನ್ನ ಈ ಬಿಲ್ಲಿನ ಮುಖಾಂತರ ತರ್ತಾ ಇದ್ದಾರೆ ಅಂತೇಳಿ ನಾನು ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, IT-BT ಸಚಿವರಿಂದ ಇದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ನೀವು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ನಿಮ್ಮ ಸರ್ಕಾರದ ಘೋಷಣೆ ಮಾಡ್ತಾ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ನಾವು EVM ಅನ್ನ ಬಿಟ್ಟು ಬ್ಯಾಲೆಟ್ ಪೇಪರ್ನ ತರ್ತೀವಿ ಅಂತ ಹೇಳ್ತಾ ಇರುವಂತದ್ದು ಒಂದು ಪ್ರಗತಿ ಕಾಣ್ತಾ ಇರುವಂತಹ ಪ್ರಗತಿಶೀಲ ರಾಜ್ಯದ ಲಕ್ಷಣ ಅಲ್ಲ ಇದು. ಮತ್ ನೀವು ಇದರಲ್ಲಿ ಸ್ಪಷ್ಟ ಮಾಡಬೇಕಾದ್ರೆ ಏನು ಅಂತ ಕೇಳಿದ್ರೆ, ನೀವು ಇದರಲ್ಲಿ ಏನ್ ಹೇಳಿದ್ರಿ, ನಂಬರ್ 2 ನಲ್ಲಿ ಮತದಾರರನ್ನು ದಬ್ಬಾಳಿಕೆ, ಬೆದರಿಕೆ ಮತ್ತು ಅನಗತ್ಯ ಪ್ರಭಾವದಿಂದ ರಕ್ಷಿಸಿ ಆ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನ ಪಾವಿತ್ರಗೊಳಿಸಲು, ಸಂರಕ್ಷಿಸಲು ಅಂತ ಹೇಳ್ತಾ ಇದ್ದೀರಿ. ನೀವು EVM ನಲ್ಲಿ ಇದು ಯಾವುದು ಇರಲಿಲ್ವಾ? ಈ ಬ್ಯಾಲೆಟ್ ಪೇಪರ್ ತಂದ್ಬಿಟ್ರೆ ನಿಮಗೆ ಮತದಾರನ ದಬ್ಬಾಳಿಕೆ ಮಾಡಲಿಕ್ಕೆ, ಬೆದರಿಕೆ ಹಾಕ್ಲಿಕ್ಕೆ, ಅನಗತ್ಯ ಪ್ರಭಾವದಿಂದ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಂದಿನ ಚುನಾವಣೆಗಳು, ಇನ್ನೊಂದು 20 ವರ್ಷದ ಹಿಂದಿನ ಚುನಾವಣೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ನಡೀತಿತ್ತು ಅಂತ ಗೊತ್ತಿದೆ. ಮತದಾರರ ಬೂತ್ ಕೇಂದ್ರಗಳಿಗೆ ಹೋಗಕ್ಕಾಗ್ತಿರ್ಲಿಲ್ಲ, ಆ ಮತದಾನ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿರುವಂತಹ ಯಾರೋ ಪ್ರಭಾವಿ ವ್ಯಕ್ತಿ ಇಡೀ ಮತದಾನ ಮಾಡ್ತಾ ಇದ್ದಂತ ಉದಾಹರಣೆಗಳು ಎಷ್ಟೋ ಗ್ರಾಮಗಳಲ್ಲಿ ಅವತ್ತು ನಡೀತಾ ಇತ್ತು. ಅದನ್ನ ದೂರ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರನೇ EVM ತಂದಿದ್ದು. ಈಗ ಮತ್ತೆ ನೀವು ಇದನ್ನ ಬ್ಯಾಲೆಟ್ ತರ್ತೀರಿ ಅಂತಂದ್ರೆ ಇದರಲ್ಲಿ ಏನೋ ಒಂದು ದೊಡ್ಡ ಹುನ್ನಾರ ಅಡಗಿದೆ ಬಿಟ್ರೆ ಬೇರೆ ಏನೂ ಇಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದರು, ಮೊನ್ನೆ ಕಳೆದ ವಾರ ಕುಣಿಗಲ್ನ ಸೊಸೈಟಿಯಲ್ಲಿ ನಡೆದಂತ ಚುನಾವಣೆಯಲ್ಲಿ ಆ ಮತದಾನ ಕೇಂದ್ರದ ಹೊರಗಡೆ ಬ್ಯಾಲೆಟ್ ಪೇಪರ್ಗಳು ಅಡ್ಡಾದಿಡ್ಡಿ ಹಿಡ್ಕೊಂಡು ಓಡಾಡುತ್ತಿದ್ದನ್ನು ನಾವು ನೋಡ್ತಿದ್ದೀವಿ.
ಇದು ಅದೇ ಪರಿಸ್ಥಿತಿಗೆ ಲೋಕಲ್ ಬಾಡಿಯ ಚುನಾವಣೆಗಳು ಹೋಗ್ಲಿಕ್ಕೆ ಸಾಧ್ಯ ಇದೆ. ಎರಡನೇದು, ಸರ್ಕಾರಿ ಆಡಳಿತ ಯಂತ್ರವನ್ನ ಈ ಚುನಾವಣೆಯಲ್ಲಿ ದುರುಪಯೋಗ ಮಾಡುವಂತ ಒಂದು ಹುನ್ನಾರ ಇದೆ. ನಿಮ್ಮದೇ ಪೊಲೀಸ್ ಅಧಿಕಾರಿಗಳು, ನಿಮ್ಮದೇ ತಹಸೀಲ್ದಾರರು, ನಿಮ್ಮದೇ ಕೇಂದ್ರ ಇವೆಲ್ಲವನ್ನು ಇರುವಂತ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆ ಈ ಬ್ಯಾಲೆಟ್ ಪೇಪರ್ ಮಾಡೋದ್ರ ಮುಖಾಂತರ ನಿಮ್ಮ ಸರ್ಕಾರದ ಆಡಳಿತ ಯಂತ್ರವನ್ನ ಉಪಯೋಗಿಸಿಕೊಂಡು ಇದನ್ನ ವೋಟ್ ಬ್ಯಾಂಕ್ ಕ್ಯಾಪ್ಚರ್ ಮಾಡುವಂತ ಒಂದು ಹುನ್ನಾರವನ್ನ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರ ಇದೆ, ಬಹುಮತ ಇದೆ ಅನ್ನುವ ಕಾರಣಕ್ಕೋಸ್ಕರ ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಹೆಂಗೆ ನಡೆಸ್ಕೋತಾ ಇದ್ದೀರಿ ಅಂತ ಗೊತ್ತಿದೆ, ಅದಕ್ಕೆ ಚರ್ಚೆಗೆ ಬರಲ್ಲ ನಾನು. ಇದು ಕೂಡ ಅದೇ ರೀತಿ ದುರುಪಯೋಗ ಮಾಡಿಕೊಂಡು ಒಂದು ರಿಗ್ಗಿಂಗ್ ಮಾಡುವಂತ ಒಂದು ಹುನ್ನಾರವನ್ನ ಈ ಸರ್ಕಾರ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಸರಿಯಲ್ಲ. ನಾನು ನಿಮಗೆ ಗೊತ್ತಿತ್ತು, ಬಹಳ ವಿಚಿತ್ರ ಅಂತಂದ್ರೆ ನಿಮ್ಮ ನಾಯಕರು ಒಂದ್ ಕಡೆಗೆ ಮತದಾರರ ಪಟ್ಟಿ ಸರಿ ಇಲ್ಲ ಅಂತ ಹೇಳ್ತಾರೆ, ಆಮೇಲೆ ಇವಿಎಂ ಸರಿ ಇಲ್ಲ ಅಂತ ಹೇಳ್ತಾರೆ, ಸೋತ ತಕ್ಷಣನೇ ಇವಿಎಂ ಸರಿ ಇಲ್ಲ ಅಂತ ಅಂದ್ಬಿಡೋದು, ಆಮೇಲೆ ಬಹಳ ಹಿನ್ನಡೆ ಆಗ್ಬಿಟ್ರೆ ಮತದಾರರ ಪಟ್ಟಿ ಸರಿ ಇಲ್ಲ ಅಂತ ಅನ್ನೋದು. ನೀವು ಮೊದಲು ಮತದಾರರ ಪಟ್ಟಿ ಸರಿ ಇಲ್ಲ ಅಂದ್ರಿ, ಆಮೇಲೆ ಇವಿಎಂ ಸರಿ ಇಲ್ಲ ಅಂತೀರಿ, ಮತ್ತೆ ಈ ಚುನಾವಣೆಯಲ್ಲಿ ಸೋತ ನಂತರ ಮತದಾರರೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀರಿ ನೀವು. ಇದು ನಿಮ್ಮ ಪರಿಸ್ಥಿತಿ. ಹಾಗಾಗಿ ನಿಮ್ಮ ಸೋಲಿಗೆ ಇವಿಎಂ ಕಾರಣ ಅಲ್ಲ, ನಿಮ್ಮ ಸೋಲಿಗೆ ಮತದಾರರ ಪಟ್ಟಿ ಕಾರಣ ಅಲ್ಲ, ನಿಮ್ಮ ಸೋಲಿಗೆ ನಿಮ್ಮ ಪಾರ್ಟಿಯ ನೀತಿ, ನಿಮ್ಮ ಪಾರ್ಟಿಯ ನಡವಳಿಕೆಗಳು ಕಾರಣ. ಹಾಗಾಗಿ ಇನ್ನೇನೋ ಚುನಾವಣೆಯಲ್ಲಿ ಸೋತಿದೀವಿ ಮತ್ತದಕ್ಕೆ ಗೆಲ್ಲಬೇಕು ಅನ್ನುವ ಕಾರಣಕ್ಕೆ ಇನ್ಯಾವುದೋ ಹೊಸ ಪ್ರಯೋಗಗಳನ್ನು ಮಾಡಬೇಡಿ. ನಾನು ಮಾನ್ಯ ಸಚಿವರಿಗೆ ಕೇಳ್ತೇನೆ, ನೀವು ಮತದಾರನ ದಬ್ಬಾಳಿಕೆಯಿಂದ, ಬೆದರಿಕೆಯಿಂದ, ಅನಗತ್ಯ ಪ್ರಭಾವದಿಂದ ಹೊರಗೆ ತರ್ತೀರಿ ಅಂದ್ರೆ ಹೆಂಗ್ ತರ್ತೀರಿ? ಇದ್ರಲ್ಲಿ ಹೇಳಿ ನೋಡೋಣ. ನಿಮ್ದೇ ಅದೇ ವ್ಯವಸ್ಥೆ, ಅದೇ ಮತದಾರರು, ಅದೇ ಅಧಿಕಾರಿ, ಹೆಂಗ್ ತರ್ತೀರಿ? ಹಾಗಾಗಿ ಇದನ್ನ ಮರುಚಿಂತನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಶಾಸನ ಸಭೆ ಇದಕ್ಕೆ ಒಪ್ಪಿಗೆ ಕೊಡ್ಲಿಕ್ಕೆ ಆಗಲ್ಲ ಅನ್ನೋಂಥದ್ದನ್ನ ನಾನು ನಿಮ್ಮ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇನೆ. ವಿಚಾರವಾಗಿ ಕರೇಂದ್ರ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ತಂದಿರತಕ್ಕಂಥ ಈ ತಿದ್ದುಪಡಿಯನ್ನ ಈ ನಮ್ಮ ಸದನ ತಕ್ಷಣನೇ ಒಪ್ಪಬೇಕಾಗಿತ್ತು. ಯಾಕಂದರೆ EVM ಬಗ್ಗೆ ಈ ಸದನದಲ್ಲಿ ಮಾನ್ಯ ಕಾಗೇರಿ ಅವರು ಅಧ್ಯಕ್ಷದಂಥ ಸಂದರ್ಭದಲ್ಲಿ ಸುಮಾರು ಒಂದು ದಿವಸ ಪೂರ್ಣ ಚರ್ಚೆ ಆಗಿತ್ತು. ಆ ಚರ್ಚೆಯೊಳಗೆ ಆಲ್ಮೋಸ್ಟ್ 30% ಆಫ್ ಟೈಮ್ ವಾಸ್ ಸ್ಪೆಂಟ್ ಆನ್ ದಿಸ್ ಇಲೆಕ್ಷನರಿಂಗ್ EVM ಎಟ್ಸೆಟ್ರಾ. ಅವತ್ತು ನನಗೆ ಸಿಕ್ಕಂಥ ಅವಕಾಶದೊಳಗೆ ಹಲವು ಪುರಾವೆಗಳನ್ನು ಸಹಿತ ಅವರ ಗಮನಕ್ಕೆ ಕೊಟ್ವಿ, ಸದನದ ಗಮನಕ್ಕೆ ಕೊಟ್ವಿ. ಅವತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ವಾದ ಮಾಡ್ತಾ ಇದ್ರು, ಎಲೆಕ್ಷನ್ ಕಮಿಷನ್ಗೆ ನೀವೇನೀಗ ಶಿಫಾರಸು ಕಳಿಸ್ತಾ ಇದ್ದೀರಿ, ಈ ಹ್ಯಾಕ್ ಮಾಡ್ತಾರ ಅನ್ನುವಂಥ ನನ್ನ ಅನುಮಾನ ಏನಿತ್ತು ಅವತ್ತು, ಅದು ಸರಿ ಆಗಬೇಕು ಅಂದರೆ ಎಥಿಕಲ್ ಹ್ಯಾಕಿಂಗ್ ಮಾಡ್ರಿ, ಎಥಿಕಲ್ ಹ್ಯಾಕಾಥಾನ್ ಮಾಡ್ರಿ, ಅಂದರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ದೇಶಕ್ಕೆ ಕೊಡೋಕ್ಕಾಗತ್ತೆ ಅಂಥೇಳಿ ಚುನಾವಣಾ ಕಮಿಷನ್ಗೂ ಸಹಿತ ಸದನ ಅವತ್ತು ಒಕ್ಕೊರಲಿನಿಂದ ಕೇಳ್ತು. ಮಾನ್ಯ ಕಾಗೇರಿ ಅವರು ಒಂದು ದೀರ್ಘವಾಗಿರ್ತಕ್ಕಂಥ ಲೆಟ್ರು, 4 ಪುಟಗಳ ಪತ್ರವನ್ನು 3000 ಪೇಜಿನ ಪುರಾವೆಗಳೊಂದಿಗೆ ಇಲೆಕ್ಷನ್ ಕಮಿಷನ್ಗೆ ಕಳಿಸ್ಕೊಟ್ಟಿದ್ರು. ಉದ್ದೇಶ ಏನಿತ್ತು ಅಂದರೆ EVM ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ. ಈ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಈ ಹಿನ್ನೆಲೆಯೊಳಗೆ ದೇ ಮಸ್ಟ್ ರೀಥಿಂಕ್ ಅಬೌಟ್ EVMs ವಾಸ್ ದಿ ರೆಕಮೆಂಡೇಶನ್ ಆಫ್ ದಿಸ್ ಹೌಸ್. ಆದ್ದರಿಂದ ಈ ಹೌಸ್ನೊಳಗೆ EVM ಬಗ್ಗೆ ಚರ್ಚೆ ಮಾಡುವಾಗ ನಾವು ಆ ಚರ್ಚೆಯನ್ನು ನೆನಪಿನಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಚುನಾವಣೆಯ ರಿಸಲ್ಟ್ಗೆ ಕಾಂಗ್ರೆಸ್ ಎಲ್ಲರೂ ಸೋತಿರ್ಬೋದು, ಅದಕ್ಕಾಗಿ EVM ಮಾಡ್ತೀವಿ ಅನ್ನುವಂಥ ಮಾತೇನು ಬರ್ತಾ ಇದೆ, ಅದಕ್ಕೆ ಯಾವುದೂ ಬಲ ಇಲ್ಲ ಅಂತೇಳಿ ನನಗೆ ಅನಿಸ್ತದೆ. ಸುರೇಶ್ ಕುಮಾರ್ ಮಾಡಬೇಡಿ. ಏನು ಒಂದು ತಿದ್ದುಪಡಿ ಬಿಲ್ ಅನ್ನ ಪರ್ಯಾಲೋಚನೆ ತಗೊಂಡಿದ್ದೀವಿ, ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಶ್ರೀ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ ಖರ್ಗೆ ಅವರ ಖಾತೆ ಬಂದು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮಂತ್ರಿ. ಐ ಥಿಂಕ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರು ಮಾಹಿತಿ ತಂತ್ರಜ್ಞಾನ ಸಚಿವರ ವಿರುದ್ಧ ಇದ್ದಾರೆ. ಇಂಥ ಒಂದು
ಕಾಂಟ್ರಾಸ್ಟ್ ನಾನು ಎಲ್ಲೂ ಕೂಡ ನೋಡಲಿಲ್ಲ. ಎರಡನೇದು, ನನಗೆ ಬಹಳ ಸಂತೋಷ, ಈ ಬಿಲ್ ಚರ್ಚೆ ಆಗ್ತಾ ಇರುವಾಗ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಇಲ್ಲಿರೋದು. ಅವ್ರದ್ದೊಂದು ವಿಡಿಯೋ ನೋಡಿದ್ದೀನಿ ನಾನು. ಆ ವಿಡಿಯೋ ತುಂಬಾ ವೈರಲ್ ಆಗಿದೆ. ಭಾಷಣ ಮಾಡ್ತಾರೆ ಡಾಕ್ಟರ್ ಪರಮೇಶ್ವರ್ ಅವರು. ಐ ಡೋಂಟ್ ಥಿಂಕ್ ಹಿ ವಿಲ್ ಡಿನೈ ಇಟ್. ಗೊತ್ತೇನ್ರಪ್ಪ, ನಮ್ಮ ಕಾಲದಲ್ಲಿ ಹೇಗೆ ಓಟ್ ಹಾಕಿಸ್ಕೊತಾ ಇದ್ವು ಅಂತ, ಗುದ್ದುತ್ತಾ ಇದ್ವು, ಬ್ಯಾಲೆಟ್ ಪೇಪರ್ ಗುದ್ದುತ್ತಾ ಇದ್ವು. ಅವನು ಎಲ್ಲಪ್ಪ, ಅವನು ದೇವರಾಜು, ಅವನು ಎಕ್ಸ್ಪರ್ಟ್ ಇದರಲ್ಲಿ. ಗುದ್ದಿ 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 ಗೆದ್ವು ಅಂತ ಈ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಹೀಸ್ ಆನ್ ರೆಕಾರ್ಡ್. ಇದು ಎರಡನೇದು. ಮೂರನೇದು, ಇಂಗ್ಲಿಷ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಪ್ರೋಸ್ ಅಂಡ್ ಕಾನ್ಸ್. ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಸಾಮಾನ್ಯವಾಗಿ ಅದನ್ನ ವಿರೋಧ ಪದಗಳಾಗಿ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಪ್ರೋಗ್ರೆಸ್ ಅಂಡ್ ಕಾಂಗ್ರೆಸ್ ದೇ ಆರ್ ಆಪೋಸಿಟ್. ಕಾಂಗ್ರೆಸ್ ಈಸ್ ಅಪೋಸ್ ಟು ಪ್ರೋಗ್ರೆಸ್. ಮೂರನೇದು, 2013ನೇ ಇಸ್ವಿನಲ್ಲಿ ತಾವು ಆಡಳಿತಕ್ಕೆ ಬಂದಿದ್ದು ಇವಿಎಂ ಇಂದ, 2023ರಲ್ಲಿ ಇವಿಎಂ ಇಂದ. ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಾರ್ಟಿ ಕನ್ಸಿಸ್ಟೆಂಟ್ ಆಗಿ ಡಿನಯಲ್ ಮೂಡಲ್ಲಿ ಇರಬಾರ್ದು. ಅಶೋಕ್ ಅವರು ಹೇಳಿದ್ರು, ನಾವು ಯಾಕೆ ಸೋತು ಅಂತ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡಿದ್ರೆ ನಿಮ್ಗೆ ಕಾರಣ ಸಿಗ್ತಾ ಇತ್ತು. ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಲಿ ಅಷ್ಟು ರಿಸಲ್ಟ್ ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಹಿಂಗಾಯ್ತು ಯೋಚನೆ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಈ ದೇಶದಲ್ಲಿ ಆತ್ಮಾವಲೋಕನ ಅನ್ನೋದು ಪದಾನೇ ಹೊರತು ಇಂಪ್ಲಿಮೆಂಟ್ ಮಾಡೋದಂತೂ ವ್ಯವಸ್ಥೆ ಅಲ್ಲ. ಮೂರನೇದು, ಎಲೆಕ್ಷನ್ ಕಮಿಷನ್ನೇ ಒಂದು ಹ್ಯಾಕಥಾನ್ ಮಾಡಿ ಆಫರ್ ಕೊಟ್ಟಿತ್ತು, ಬನ್ನಿ ಇದನ್ನ ಮಾಡಿ ಅಂತ. ಅದನ್ನು ಎಷ್ಟು ಜನ ಉಪಯೋಗಿಸ್ಕೊಂಡ್ರು ನಮಗೆ ಗೊತ್ತಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಐ ಆಮ್ ಸಾರಿ ಟು ಸೇ, ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಈ ಬಿಲ್ಲಲ್ಲಿ ಯಾರ ಹಿತನೂ ಇದು ಗಮನದಲ್ಲಿ ಇಟ್ಕೊಂಡಿಲ್ಲ, ಯಾವುದೋ ಉಪಯೋಗನ ಗಮನದಲ್ಲಿ ಇಟ್ಕೊಂಡಿಲ್ಲ. ಉತ್ತರ ಪ್ರದೇಶದಲ್ಲಿ ಅಮೇಥಿ ಅಂತ ಒಂದಿದೆ. ಆ ಅಮೇಥಿ ಕ್ಷೇತ್ರದ ಲೋಕಸಭಾ ಸದಸ್ಯರ ಹಿತಾಸಕ್ತಿಗೋಸ್ಕರ ತಂದಿರೋ ಬಿಲ್ ಇದು. ಒಂದು ನಿಮಿಷ, ತಮಿಳುನಾಡಲ್ಲಿ ಒಬ್ರು ಜಡ್ಜು ಒಂದು ದೇವಸ್ಥಾನದಲ್ಲಿ ದೀಪ ಹಚ್ಚೋದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಟ್ರೆ, ಈ ಆಳುವ ಪಕ್ಷದ ಕಾಂಗ್ರೆಸ್ ಅವರು ಅವ್ರ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ. ಇಂಪೀಚ್ಮೆಂಟ್ ಬಿದ್ದೈತೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅಪೀಲ್ ಮಾಡ್ತು. ಸ್ಪೀಕರ್ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ. ಅಂದ್ರೆ ದೇಶದಲ್ಲಿ ಯಾವುದು ಐಕಾನಾ ಕ್ಲಾಸ್, ಇವರು ವಿಗ್ರಹ ಭಂಜಕರು, ಎಲ್ಲಾ ನಂಬಿಕೆಗಳನ್ನು ಒಡೆಯೋರು ಇವರು, ಯಾವುದು ಕೂಡ ನಂಬಿಕೆ ಇರಬಾರ್ದು, ಆ ಒಂದು ಸ್ಥಿತಿಯಲ್ಲಿದ್ದಾರೆ. ಇವತ್ತು ಇವರು ಯಾರು ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಮತದಾರರ ಮತಪತ್ರಗಳ ಗೋಪ್ಯತೆ ಖಚಿತಪಡಿಸಿಕೊಳ್ಳಲು ಮತ್ತು ಮತದಾರರ ದಬ್ಬಾಳಿಕೆ, ಬೆದರಿಕೆ, ಅನಗತ್ಯ ಪ್ರಭಾವದಿಂದ ರಕ್ಷಿಸಿ ಆ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಪಾವಿತ್ರ್ಯ. ಸರ್, ಇದಕ್ಕಿಂತ ಒಂದು ರಿಡಿಕ್ಯುಲಸ್ ಬೇಕಾ? ನೀವು ಬ್ಯಾಲೆಟ್ ಪೇಪರ್ ತಂದು ಮತದಾರರ ಮತಪತ್ರದ ಗೋಪ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಇವಿಎಂ ಎಂದಾಗಲ್ವಾ? ಮತದಾರನು ದಬ್ಬಾಳಿಕೆ, ಬೆದರಿಕೆ ಮತ್ತು ಅನಗತ್ಯ ಪ್ರಭಾವದ ರಕ್ಷಿಸಿ ಇವಿಎಂ ಎಂದಾಗಲ್ವಾ ಅದು? ಆ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಪಾವಿತ್ರ್ಯವನ್ನು ಸುರಕ್ಷಿತಗೊಳಿಸುವುದು, ಇದು ನೀವು ಕೊಟ್ಟಿರೋ ಉದ್ದೇಶ. ಇದಕ್ಕೆ ಮತ್ತೆ ಇವಿಎಂ ತೆಗೆದು ಮತ ಪತ್ರ ತರೋದಕ್ಕೆ ಏನ್ ಸಂಬಂಧ ಇದೆ? ಸೊ ಅದಕ್ಕೋಸ್ಕರ ಅವರು ಹೇಳಿದ್ರು, ಇವರು ಮಾಡ್ತಾ ಇದ್ದಾರೆ. ಅವರು ಹಾಕಿದ ಡಾಟೆಡ್ ಲೈನ್ ಮೇಲೆ ನೀವು ಸೈನ್ ಮಾಡ್ತಾ ಇದ್ದೀರಾ. ಇದು ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕ ಅನ್ನೋ ರಾಜ್ಯಕ್ಕೆ, ITBT ಹಬ್ ಅನ್ನುವ ರಾಜ್ಯಕ್ಕೆ, ಸಿಲಿಕಾನ್ ವ್ಯಾಲಿ ಅಂತ ಹೇಳುವ ರಾಜ್ಯಕ್ಕೆ, ಅನೇಕ ಸಂತೆಗಳಲ್ಲಿ ನಮ್ಮ ಬೆನ್ನನ್ನ ತರ್ತಾ ಇರುವ ರಾಜ್ಯಕ್ಕೆ ನೀವು ಬಗೀತಾ ಇರೋ ದ್ರೋಹ ಇದು.
ಈ ಮತದಾರ ಪಟ್ಟಿಗೆ ವಾಪಸ್ ಹೋಗೋದಿದೆಯಲ್ಲ, ನಿಜವಾಗ್ಲೂ ಕೂಡ ನೀವು ಪರಮೇಶ್ವರ್ ಹೇಳಿದ ಲೋಕಕ್ಕೆ, ಕುಣಿಗಲ್ಲಾದ ಲೋಕಕ್ಕೆ ಇಡೀ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಮತದಾರರ ಕರ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಹೇಳ್ತೀರಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ವಿಶ್ವಾಸಾರ್ಹತೆ ಮತ್ತು ಮತದಾರರ ಗೋಪ್ಯತೆ ಬಗ್ಗೆ ಇರುವ ಕಳವಳಗಳಿಗೆ ಯಾರ್ದಿದೆ ಕಳವಳ? ಯಾವ ವೋಟರ್ ತನ್ನ ಕಳವಳನ ಇದುವರೆಗೂ ವ್ಯಕ್ತಪಡಿಸಿದ ಇವಿಎಂ ಬಗ್ಗೆ? ಯಾರು ಈ ಇವಿಎಂ ಮುಖಾಂತರ ಎಲೆಕ್ಷನ್ ನಲ್ಲಿ ನಡೆದಾಗ ತಮ್ಗಂದ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ, ಅವ್ರದ್ದು ಕಳವಳ. ಆ ಕಳವಳ ಇರುವಾಗ ನೀವು ಆ ಕಳವಳ ನಾವು ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದರೆ ಈ ರೀತಿ ಮಾಡ್ತಾ ಇದ್ದೀರಾ. ಪ್ರಾಯಶಃ ಈ ಬಿಲ್ಲು ನೀವು ತಂದಿರೋದೇನಾದ್ರು ಅಲ್ಲಿಂದ ನೋಡಿದ್ರೆ ರಾಜೀವ್ ಗಾಂಧಿ ಅವರ ಆತ್ಮ ವಿಲಿ ವಿಲಿ ಒದ್ದಾಡುತ್ತೆ. ಓಕೆ, ಇದಾ ನನ್ನ ಕಾಂಗ್ರೆಸ್, ಇವಿಎಂ ನಾನ್ ತಂದೆ, ಇವರು ಬ್ಯಾಲೆಟ್ ಪೇಪರ್ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಏನ್ ಬಿಲ್ ಬಂದಿದೆ ಇದೊಂದು ರಿಟ್ರಾಗ್ರೆಸಿವ್ ಬಿಲ್. ಇದು ನಮ್ಮನ್ನ ಹಿಂದಕ್ಕೆ ತಗೊಂಡೋಗೋ ಬಿಲ್. ಇದು ರಾಜಕೀಯ ಪ್ರೇರಿತವಾದ ಬಿಲ್. ಇದು ಒಂದು ದುರುದ್ದೇಶದಿಂದ ಕೂಡಿರುವ ಬಿಲ್. ಇದನ್ನ ಖಡಾಖಂಡಿತವಾಗಿ ನಾವು ವಿರೋಧಿಸ್ತೀವಿ. ರಿಜ್ವಾನ್, wait, we'll give. ಮಾನ್ಯ ಅಧ್ಯಕ್ಷರೇ, ಈ ಬಿಲ್ಲಿನ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿರೋಧ ಪಕ್ಷದ ಎಲ್ಲ ನಾಯಕರು ಅವ್ರು ಮಾತನಾಡ್ತಕ್ಕಂಥ ಅಬ್ಜೆಕ್ಷನ್